ಹಲೋ ಎಲ್ಲರಿಗೂ ನಮಸ್ಕಾರ. ಈ ಜವಲಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ ಮಾರ್ನಿಂಗ್ ರುಟೀನ್ನ ಡೇ 7 ಆಗಿರುತ್ತೆ. ಮಾರ್ನಿಂಗ್ 5ಗೆ ಎದ್ದು ನನ್ನ ಒಂದು ಮಾರ್ನಿಂಗ್ ರುಟೀನ್ನ ಸ್ಟಾರ್ಟ್ ಮಾಡಿದೆ. ನೋಡ್ತಾ ಇರೋದು ಶನಿವಾರ ಆಗಿದ್ದು, ಶನಿವಾರ ಆಗಿರೋದ್ರಿಂದ ಇವತ್ತು ನಮ್ಮ ವಾರ, ಮನೆ ದೇವರ ವಾರ ಆಗಿರೋದ್ರಿಂದ ವಾರ ಬೇಗ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಪ್ರತಿದಿನ ನಾನೇ ಪೂಜೆ ಮಾಡ್ತಾ ಇರ್ತೀನಿ. ಬಟ್ ಶನಿವಾರ ಮಾತ್ರ ನಮ್ಮ ಮನೆಯವ್ರಿಗೆ ಹಚ್ತೀನಿ. ಯಾಕಂದರೆ ಗಂಡು ಮಕ್ಕಳು ಪೂಜೆ ಮಾಡಿದರೆ ಮನೆಗೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ನಮ್ಮ ಮನೆಯವ್ರಿಗೂ ಸಹ ನಾನು 5ಗೆ ಎದ್ದಿದ್ದಾನೆ, ಅವರಿಗೆ 6 ಎಬ್ಬಿಸ್ಬಿಟ್ಟೆ. ನಾನು ನೋಡ್ತಾ ಇರ್ಬೋದು ನಾನು ರೊಟ್ಟಿನ ಸ್ಟಾರ್ಟ್ ಮಾಡಿದೆ. ನೈಟೇ ನಾನು ಶೇಂಗಾ, ಬಾದಾಮಿ, ಮೆಂತೆ ಎಲ್ಲ ನೆನೆಯಿಟ್ಟಿರ್ತೀನಿ. ಮೆಂತೆ ನೀರು ಕುಡಿಯೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು ಅಂತಾರೆ. ಅದಕ್ಕೋಸ್ಕರ ನಾನು ಇದೊಂದು ಅಭ್ಯಾಸನ ನನ್ನ ಒಂದು ಲೈಫ್ ಸ್ಟೈಲಲ್ಲಿ ರುಟೀನಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ನನಗೆ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಈ ಒಂದು ರುಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ. ಮೆಂತೆ ಕಾಳು ತಿನ್ನೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತಿದ್ದಾರೆ. ಅದಕ್ಕೋಸ್ಕರನೇ ಅಂತಲೇ ಹೇಳ್ಬೋದು. ಇದಾದ ನಂತರ ನಾನು ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ನೋಡ್ತಾ ಇರ್ಬೋದು, ಅಂಗಳ ಕಸ ಹೊಡೆಯೋದೇ ಒಂದು 20 ನಿಮಿಷ ತೊಗೊಳುತ್ತೆ. ನನಗಂತೂ ಅದು ಡೈಲಿ ರುಟೀನ್ ಆಗಿಬಿಟ್ಟಿದೆ. ಇಲ್ಲಂತೂ ಮಳೆ ಕೂಡ ಬಂದಿತ್ತು. ಅದಕ್ಕೋಸ್ಕರ ನಾವು ಫುಲ್ ಎಲ್ಲ ಕಸ ಹೊಡೆದ್ಬಿಟ್ಟು ನೀರು ಹಾಕಿದ್ದೆ. ಯಾಕಂದರೆ ಜಾಸ್ತಿ ಏನು ಕಸ ಇರಲಿಲ್ಲ. ಬಟ್ ಆದ್ರೂ ಸಹ ಅಂಗಳ ಕಸ ಗುಡಿಸ್ತಿಲ್ಲ ಬೆಳಗ್ಗೆ ಅಂದರೆ ಅದೇನೋ ಒಂಥರ ಸಮಾಧಾನವೇ ಆಗಿಲ್ಲ. ಅದಕ್ಕೋಸ್ಕರ ನಾನೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡಾದಮೇಲೆ ನನ್ನ ಒಂದು ಯೋಗ, ವರ್ಕೌಟ್, ಮೆಡಿಟೇಷನ್, ಫೇಸ್ ವರ್ಕೌಟ್, ಮ್ಯಾನಿಫೆಸ್ಟಿಂಗ್, ಲಾ ಆಫ್ ಅಟ್ರ್ಯಾಕ್ಷನ್ಸ್ ಎಲ್ಲನೂ ನನ್ನ ಈ ಒಂದು ಮಾರ್ನಿಂಗ್ ರುಟೀನಲ್ಲೇ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ನಮ್ಮ ಮನೆಯವ್ರಿಗೂ ಸಹ ಅವ್ರಿಗೂ ಒಂದು ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ ಹೊಟ್ಟೆ ಬಂದುಬಿಟ್ಟಿದೆ ಅಂತ ಎಷ್ಟು ಹೇಳಿದ್ರು ಅವರು ಮಾಡೋದೇ ಇಲ್ಲ. ಅದು ಇದು ತಂದು ಕೊಡ್ತಾ ಇರ್ತಾರೆ, ಮನೆಗೆ ಏನು ಬೇಕೋ ಐಟಮ್ಸು. ಅದರಲ್ಲೇ ಅವರಿಗೆ ಟೈಮು ಹೋಗ್ಬಿಡುತ್ತೆ. ಇನ್ನೇನು ನನಗೆ ಇಷ್ಟು ಅಡ್ಡಾಡ್ತೀನಲ್ಲ ಮೇಲೆ ಕೆಳಗೆ, ಮತ್ತೇನಕ್ಕೆ ನಾನು ವರ್ಕೌಟ್ ಮಾಡಲಿ. ನೋಡ್ತಾ ಇರ್ಬೋದು ನೀನು 30 ಮಿನಿಟ್ಸ್ ಇದು ಎಲ್ಲದು ಈ ಒಂದು ರುಟೀನ್ ಮಾಡ್ತೀಯಾ, ಮಾರ್ನಿಂಗ್ ಎದ್ಬಿಟ್ಟು ವರ್ಕೌಟ್ ಎಲ್ಲ ಮಾಡ್ತೀಯಾ. ನಾನು ಅದೇ ಒಂದು 10-15 ನಿಮಿಷ ಹೊರಗಡೆ ಹೋಗಿ ಮನೆಗೆ ಏನು ಬೇಕೋ ಅದನ್ನೆಲ್ಲ ತೊಗೊಂಬಂದ್ಬಿಟ್ರೆ ಅದೇ ವಾಕ್ ಆಗುತ್ತೆ ಅಂತ ಹೇಳ್ತಾರೆ. ಯೋಗ ಎಲ್ಲ ಮುಗಿಸ್ಕೊಂಡು ವರ್ಕೌಟ್ ಎಲ್ಲ ಆದಮೇಲೆ ನನಗೆ ಫೇಸ್ ಮಸಾಜ್ ಮಾಡಬೇಕು ಅಂತ ಐಸ್ ಕ್ಯೂಬಲ್ಲಿ ನಾನು ಫೇಸ್ ಮಸಾಜ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ಐಸ್ ಕ್ಯೂಬ್ಸ್ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ. ಬಟ್ ಅದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತಂದು. ಬಟ್ ನಾನು ಒಂದು 5 ಮಿನಿಟ್ಸ್ ಮಾಡಿಕೊಂಡೆ. ನಮ್ಮ ಮನೆಯವ್ರು ಒಂದು 2 ಮಿನಿಟ್ಸ್ ಸುಮ್ಮನೆ ಇದ್ದರು. ಆದಮೇಲೆ ಎಷ್ಟವ್ರಿಗೆ ಆಗ್ತಿತ್ತು ಅಂದರೆ ನನಗೆ ಬೇಡ ಬೇಡ ಅಂತ ಹೇಳ್ತಾಯಿದ್ರು. ನನಗೆ ಸಿಕ್ಕಾಪಟ್ಟೆ ನಗು ಬಂತು. ಇದಾದಮೇಲೆ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತಂದು ಟೊಮೊಟೊ ಮತ್ತು ಕ್ಯಾರೆಟ್ ಇತ್ತು, ಪುದೀನ ಇರಲಿಲ್ಲ. ಕೆಲವೊಂದು ಐಟಮ್ಸ್ ಎಲ್ಲ ಖಾಲಿಯಾಗಿರುತ್ತೆ. ಹಾಗಾಗಿ ಮನೇಲಿರುವಂಥ ಐಟಮ್ಸ್ನೇ ಬಳಸ್ಕೊಂಡು ಕೆಲವೊಮ್ಮೆ ಉಪಯೋಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಡಿಟಾಕ್ಸ್ ಡ್ರಿಂಕಾಗಿ ಟೊಮೊಟೊ ಮತ್ತು ಕ್ಯಾರೆಟ್ನ ಬಳಸಿ ನಾನು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡೆ. ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಹಾಗೆ ಕುಡಿಯೋದ್ರಿಂದ ಸಪ್ಪೆ ಅನಿಸುತ್ತೆ. ಅದ್ರ ಜೊತೆಗೆ ಹನಿ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಹ ಕುಡಿತಾರೆ. ಇದು ಕುಡಿಯೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಏನೂ ಇಲ್ಲ. ತುಂಬ ಮನೆಯಲ್ಲೊಂದು ನ್ಯಾಚುರಲ್ ಐಟಮ್ಸಲ್ಲಿ ನಾವು ತೊಗೊಂಡು ಬಳಸೋವಂಥದ್ದು ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಾದಮೇಲೆ ನನಗೆ ಇನ್ನೇನು ಕೆಲಸ ಇರುತ್ತೋ ಬಾಕಿ ಎಲ್ಲ ಕೆಲಸ ಮಾಡಿಕೊಂಡೆ. ಯಾಕಂದರೆ ಶನಿವಾರ ಆಗಿರೋದ್ರಿಂದ ವಾರ ಮಾಡಲೇಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ಯಾವುದೂ ನಾನು ಸ್ಕಿಪ್ ಮಾಡಿಲ್ಲ. ಇವತ್ತೇನು ಮಾಡಬೇಕು ಅಂದ್ಕೊಂಡಿದ್ದು ಇದಕ್ಕಿಂತ ಹೆಚ್ಚಿನಾಗಿ ನಾನು ಕೆಲಸನ ಮಾಡಿಕೊಂಡೆ. ನಮ್ಮ ಮನೆಯವರು ಸಹ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದರು. ಅವ್ರ ಊರಲ್ಲಿ ಪೂಜೆ ಮಾಡ್ತಾಯಿದ್ದರೆ ನಾನು ಅಡುಗೆ ಎಲ್ಲ ಮಾಡಿದೆ. ತುಂಬ ದಿನ ಆಯಿತು ಅನ್ನ ಮೆಂತ್ಯ ಸೊಪ್ಪಿನ ಸಾಂಬಾರು ಊಟ ಮಾಡಿ. ಅದಕ್ಕೋಸ್ಕರನೇ ಅಡುಗೆ ಕೂಡ ಮಾಡಿದ್ವಿ. ಇಬ್ಬರು ಸಹ ಕೂತ್ಕೊಂಡು ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಅಂತ ಹೇಳ್ಬೋದು. ಯಾರಿಗೆಲ್ಲ ಈ ಒಂದು ಪುಟ್ಟದಾದಂಥ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.